ಒಂದಲ್ಲ ಒಂದು ದಿನವಾದರೂ ಬಯಲಿಗೆ ಬರಲೇಬೇಕು. ಆ ಹಕ್ಕಿಯನ್ನು ಈ ನರಸಿಂಹ ಬಡಿಯದು. ಒಂದು ಸುಂದರವಾದ ಹಕ್ಕಿಯ ಮೇಲೆ ಈ ನರಸಿಂಹನ ಕಣ್ಣು ಬಿದ್ದರೆ ಮುಗೀತು. ಆ ಯವ್ವನದ ಹಕ್ಕಿ ಅಂಜಲಿ. ಅವಳ ಸುಂದರವಾದ ಅಂದ, ಮಧುರವಾದ ಚಂದ ಈ ನನ್ನ ಕಣ್ಣುಗಳಲ್ಲಿ ಹಾಗೆ ಉಳಿದು ಬಿಟ್ಟಿದೆ. ಎಂದು ಅಂಜಲನು ಅಪ್ಪುವೇಣೋ ಅಂದೇ ಹೊಡೆತಟ್ಟು ಕಾಯೋ ಮನ್ಮತೋ ಈ ನರಸಿಂಹ. ಈ ನನ್ನ ಕಣ್ಣುಗಳಲ್ಲಿ ಅವಳ ಸುಂದರವಾದ ನೋಟ ತುಂಬಿದೆ ಎಂದು ಅಂಜಲ ಮನೆ ಬಿಟ್ಟು ಹೊರಗೆ ಬರುತ್ತಾಳು ಅಂದೇ ನನ್ನ ಕೆಲಸ ಸಕ್ಸಸ್ ಅಂತ ನಾನೇ ಬೆಟ್ಟು ಕಟ್ಟಿಕೊಂಡಿದ್ದೇನೆ. ಸೈಡ್ ಕೋಟೆ ನೋಡು, ಸೈಡ್ ಇಟ್ ನೋಡು. ಡಾಮ್ ಮಾಡೋದಾದ್ರೆ ಭದ್ರೇಗೌಡ ನರಸಿಂಹನ ಬೋಡಿಗಾಸ ಬೋಟಿ ನೋಡು. ಮನಸ್ಸು ಮಾಡಿದರೆ ಅರಮನೆ ಕಟ್ಟುತ್ತಾರೆ, ತಲೆ ಕಟ್ಟರೆ ಸಮಾಧಿಗೆ ಕಳಿಸುತ್ತಾರೆ. ನಮಸ್ಕಾರ ನರಸಿಂಹನವರಿಗೆ. ಯಾರು? ಓಹೋ, ಭದ್ರೇಗೌಡರ ಬಾಡಿಗಾರ್ಡ್. ನನ್ನ ಹತ್ತಿರ ನಿಮ್ಮ ಕೆಲಸ ಹೇಳಿ, ನನ್ನಿಂದ ನಿಮಗೇನಾದರೂ ಆಗಬೇಕಾಗಿತ್ತೆ? ನಮ್ಮ ದಣಿ ನಿಮ್ಮ ಬರೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ನೀವು ಬಂದರೆ. ರಾಮ ಲಕ್ಷ್ಮಣ, ನಾನು ಆಮೇಲೆ ಬರುವೆನೆಂದು ಹೇಳಿ. ರಾಮ ಲಕ್ಷ್ಮಣ, ನನಗಿಂತ ಮುಂಚೆ ನಿಮ್ಮ ದಣಿಯ ಮುಂದೆ ನನ್ನ ಬೈಕ್ ಹೋದರೆ ಚೆನ್ನಾಗಿರುತ್ತದೆ. ತೆಗೆದುಕೊಳ್ಳಿ ಇದನ್ನು. ಬರುತ್ತೇವೆ. ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕು, ಆಗಲಿ ಅಂತ ಕಾರಣಗಳನ್ನೆಲ್ಲ ಕರೆಸಿದ್ದು. ಭದ್ರೇಗೌಡ, ಒಂದೇ ಕೈಯಿಂದ ಹೊಡಿತೀಯೋ ಚಪ್ಪೋಳೆಯನ್ನು? ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಒಂದಲ್ಲ ಒಂದು ದಿನವಾದರೂ ನೀನು ನನ್ನನ್ನು ಬರಮಾಡಿಕೊಳ್ಳುತ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಭದ್ರೇಗೌಡ ಕೋಟ್ಯೋಧಿಪತಿ, ಅವನ ಜೊತೆ ಈ ನರಸಿಂಹನು ಕೋಟ್ಯೋಧಿಪತಿ.
ಭದ್ರೇಗೌಡ, ನಿನ್ನ ಹತ್ತಿರ ಬಂದೇ ಬರ್ತೇನೆ. ಕಾಡಿನಲ್ಲಿ ಬರೋ ಸಂಪತ್ತು ಎಷ್ಟು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಗಳಿಸಿದರಲ್ಲಿ ನನಗೆ ಅರ್ಥ ಬರುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ನರಹಂತಕ ನರಸಿಂಹನೇ ಅಲ್ಲ. ನೀವು ಯಾರು? ಈ ಕಾಡಿನಲ್ಲಿ ಇದ್ದವರು ಯಾರು ಅಂತ? ನಾನು ಇದೇ ಕಾಡಿನಲ್ಲಿ ವಾಸವಾಗಿದ್ದೇನೆ. ಅಂದ ಹಾಗೆ ನೀವು ಯಾರು? ನಾನು ಇದೀವನು. ಈ ಕಾಡಿನಲ್ಲಿ ನನ್ನ ಮಾವನನ್ನು ನನ್ನ ಹುಡುಗಿಕೊಂಡು ಬಂದ್ರೆ ಎಲ್ಲಿ ಹುಡುಕಾಡಿದ್ರು ನನ್ನ ಮಾವ ಸಿಗ್ತಾನೆ ಇಲ್ಲ. ನೀವೇನಾದ್ರೂ ನೋಡಿದಾದ್ರೂ ಹೇಳಿ. ಯಾಕೆಂದ್ರೆ ಮನೆಯಲ್ಲಿ ನನ್ನ ಅಜ್ಜನಿಗೆ ಆರಾಮಿಲ್ಲ, ಬೇಕರಿಗೆ ಬೆಟ್ಟ ಆಗ್ಬೇಕು. ನಿಮ್ಮ ಮಾವನವರ ಹೆಸರು ಹೇಳಿದರೆ ಹೇಳಬಹುದು ಅವರು ಎಲ್ಲಿದ್ದವರೇ ಎಂದು. ನನ್ನ ಮಾವನ ಹೆಸರು ಚಂದ್ರಶೇಖರ್ ಅಂತ. ಅವರೇನಾದ್ರೂ ನನಗೆ ಪರಿಚಯ ಇದ್ದು ತಾನೆ? ಚಂದ್ರಶೇಖರನು ಗೊತ್ತು, ಅವರಪ್ಪ ಶಿವಪ್ಪನೂ ಗೊತ್ತು, ನೀನು ಅವನ ಸೊಸೆ ಅಂಜಲಿ ಅಂತಾನೂ ಗೊತ್ತು. ಯಾಕೆ ಆಶ್ಚರ್ಯವಾಯ್ತೇ ಅಂಜಲಿ ದೇವಿಯವರೇ? ನೀವು ಯಾರು ಅಂತ ನನಗೆ ಪರಿಚಯ ಇಲ್ಲ. ನನ್ನ ಹೆಸರು ಇಷ್ಟೊಂದು ಕರೆಕ್ಟ್ ಆಗಿ ಹೇಳುವುದಂದ್ರೆ ನನಗೆ ಇವತ್ತು ಎಂಥ ದಿನ ಗೊತ್ತೋ ಅಂಜಲಿ? ಸಂತೋಷದ ಶುಭರಾತ್ರಿ. ನಾನು ಅಂದುಕೊಂಡ ಕೆಲಸ ಇಷ್ಟು ಬೇಗ ಆಗುತ್ತದೆ ಅಂತ ನಾನು ಊಹಿಸಿರಲಿಲ್ಲ. ನಿನಗೆ ನನ್ನ ಪರಿಚಯವೇ ಇಲ್ಲ. ಆದರೆ ಈ ನಿನ್ನ ಸುಂದರವಾದ ದೇಹ, ನವಿಲಿನ ನಡಿಗೆ, ಮುಂಜಾನೆ ಹುಟ್ಟುವ ಸೂರ್ಯನ ಹೋಗಿರುವ ಈ ನಿನ್ನ ಮೈ ಬಣ್ಣ, ಅಷ್ಟೇ ಏಕೆ ನೀನು ಈ ಊರಿಗೆ ಬಂದ ದಿನವೇ ಈ ನರಸಿಂಹನ ತಲೆ ಕೆಡಿಸಿದ ಪ್ರಥಮ ಹೆಣ್ಣು ನೀನು. ಮೊದಲೇ ನಾನು ನಿನ್ನ ಮೇಲೆ ಹೊಂಚು ಹಾಕಿದ್ದೆ. ಈ ನರಸಿಂಹನ ಆಸೆ ಹುಟ್ಟಿಸಿದ ರತಿದೇವಿ ನೀನು. ನೀನಾಗಲೇ ಬಂದು ನನ್ನ ಕೈಯಲ್ಲಿ ಸಿಕ್ಕ ಒಂದು ಪಂಜರದ ಪಾರಿವಾಳ. ಸಿಕ್ಕಿದೆಂತ ನಾನು ಹೊತ್ತಾಗಿ ಊರಿಗೆ ಬಂದು ಬಿಡಿದ್ದೆ. ಆದ್ರೆ ಹೆಣ್ಣು ಎಲ್ಲಿ ಇದ್ರು ಹೆಣ್ಣು ತಾನೆ. ಹೆಣ್ಣು ಒಬ್ಬರೇ ಸಿಕ್ಕಿದ್ರೆ ಅಂತ ನೀನೇ ಅದು ನನ್ನ ಬೈಬೇಟೆ ಬಂದಿದ್ದಾದ್ರೆ ನನ್ನ ಮಾವ ಚಂದ್ರಶೇಖರ ನಿನ್ನ ಹಸಿ ರಕ್ತವನ್ನು ಹೇಳಿ ಬಿಡ್ತದೆ. ಎಚ್ಚರ. ಹಸಿ ರಕ್ತ? ಅದು ನಿನ್ನ ಮಾವ ಚಂದ್ರಶೇಖರ. ಅಂಜಲಿ, ಇದು ನನ್ನ ಸಾಮ್ರಾಜ್ಯ. ಇಲ್ಲಿಗೆ ಯಾರು ಬರುವುದಿಲ್ಲ, ಬಂದರೆ ಮರದವರ ಹೋಗುವುದೂ ಇಲ್ಲ. ಸುಮ್ಮನೆ ಕೋಲಾಹಲ ಕಳೆದು ಒಪ್ಪಿದರೆ ಸರಿ, ಇಲ್ಲವಾದರೆ ದರ್ಶನ. ಇದು ನಿನ್ನ ಸಾಮ್ರಾಜ್ಯವೇ. ನಿನಗೊಬ್ಬ ಆತ್ಮದಲ್ಲಿ ಹೋಗ್ರೆ ಮಾತ್ರ ನಿನಗೆ ಆತ್ಮವಾಗ್ತಾ ಇದೆ. ಈ ನಾರಿಗಳ ಬಂದರೆ ಮಾತ್ರ ಈ ನಾರಿಗಳು ಸುಂದರವಾದ ಹೆಣ್ಣುಗಳನ್ನು ಅನುಭವಿಸುವುದೇ ನನ್ನ ಗುರಿ. ಅದಕ್ಕಾಗಿ ನಿನ್ನ ಬಾಯಿಂದ ಇಂಥ ಹೀಸಿ ಮಾತುಗಳು ಬರ್ತಾ ಇದೆ. ಒಳ್ಳೆ ಮಾತುಗಳಿಗೆ ದಾರಿ ಬಿಟ್ಟರೆ ಸರಿ. ಇಲ್ಲವಾದ್ರೆ ಈ ಸಮಾಜದಲ್ಲಿ ನನ್ನ ಅಣ್ಣದ್ರು ಬಹಳ ಜನ ಇದ್ದಾರೆ. ನಿನ್ನ ರಕ್ತದ ಮಡಗಿನಲ್ಲಿ ಮುಳುಗಿಸಿ ಬಿಡ್ತಾರೆ. ದೂರ ಸರಿ ಚಾಂಡಾಲ. ಏನಂದ್ರೆ ಈ ನಿನ್ನ ಸಮಾಜದಲ್ಲಿ ನಿನ್ನ ಅಣ್ಣಂದಿರು ಹೇಗಿದ್ದಾರೆ ಗೊತ್ತಾ ನಿನಗೆ? ಮೊದಲು ಗೆಳೆತನ ತೋರಿಸುತ್ತಾರೆ. ಯಾಕೆ ಗೊತ್ತಾ? ಅವನ ತಂಗಿಯ ಮೇಲೆ ಆಸೆಟ್ಟುಕೊಂಡು ಅವರ ಗೆಳೆತನ. ಇದು ನಿನ್ನ ಸಮಾಜ. ಒಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರದ ಸಂಬಂಧ ಬೆಳೆಸುವ ಒಂದು ಹೆಣ್ಣು ಅಷ್ಟಿಲ್ಲ ಈ ನಿನ್ನ ಹೋಲ್ ಸಮಾಜದಲ್ಲಿ. ಸೋಗು ಹಾಕಿಕೊಂಡು ಲಾಜಿಗೆ ಹೋಗಿ ಸರಬರಾಸುವ ಬಣ್ಣ ಸೂರ್ಯನಷ್ಟಿಲ್ಲ ಈ ನಿನ್ನ ಹೋಲ್ ಸಮಾಜದಲ್ಲಿ. ಅಷ್ಟೇ ಏಕೆ ಕಷ್ಟಿಗೆ ತರುಣ ಮಾಡಿಕೊಂಡು
ಅಪ್ಪನ ಜೊತೆ ಸೆರಗು ಹಾಸುವ ಬಂದ ರಂಗ ಈ ನಿನ್ನ ಹಾಳು ಸಮಾಜದಲ್ಲಿ ನೀನು ನಮ್ಮ ಸಮಾಜ ಬರೀ ಸುಳ್ಳು ಸಮಾಜ ಅಂದ್ರೆ ಈ ಬರೀ ಸುಳ್ಳು ಸಮಾಜ ಎಲ್ಲವನ್ನು ಕಣ್ತುಂಬ ನೋಡುತ್ತದೆ. ಆದರೆ ಯಾರು ಬರುವುದಿಲ್ಲ ಅಂಜಲಿ, ಯಾರು ಬರುವುದಿಲ್ಲ. ಸಮಾಜದಲ್ಲಿ ಮಾತ್ರ ಇನ್ನೂ ನಿನಗೆ ಅರ್ಥವಾಗಿಲ್ಲ ಅಂತ ಕಾಣಿಸ್ತಾ ಇದೆ. ಏನಿದೆ ತಾಯಿ ಒಂದು ಗರ್ಭದಲ್ಲಿ ಹುಟ್ಟಿದ ಅವಳು ಒಂದು ಹೆಣ್ಣು, ನಿನ್ನ ಮೈಯಲ್ಲಿ ಹರಿದಿರುವ ರಕ್ತ ಕೂಡ ಒಂದು ಹೆಣ್ಣು. ಅದನ್ನೆಲ್ಲ ತಿಳಿದುಕೊಂಡು ಮೊದಲು ಮಾತಾಡು, ಆಮೇಲೆ ತಾನಾಗಿ ಬರ್ತಾ ಇದೆ ಮಿಸ್ಟರ್ ನರಸಿಂಹ. ಸುಮ್ಮನೆ ಬಾಳಲೇ ಹೆಣ್ಣೆ. ಪಾಪಿ ಬಾಯಿಗೆ ಹೇಳಿ ಸರಿ ಕಾಣ್ತಾ ಇಲ್ಲ. ಏನಿದೆ ಮೊದಲ ಮಾತರಿಗೆ ಅಕ್ಕಂತಗೆ ತಾಯಿ ಹುಟ್ಟು ಮಾತ್ರ. ಏನಲೇ ಹೋಗಲ್ಲ ಹೆಣ್ಣೆ, ಈ ನರಸಿಂಹನ ಕೆನ್ನೆಗೆ ಹೊಡೆಯೋ. ಸುಮ್ಮನೆ ಬಿಟ್ಟರೆ ನನ್ನ ಹೆಸರಿಗೆ ಅವಮಾನ ಮಾಡಲೇ ಬಾ. ನಿನ್ನ ಮೌನ ಕಾಪಾಡೋದಕ್ಕೆ ಈ ಕಣ್ಣಲ್ಲಿಗೆ ಯಾರಿರ್ಬಿ. ಸುಮ್ಮನೆ ಬಾಳಲೇ ಹೆಣ್ಣೆ, ಇದು ನರಸಿಂಹನ ಸಾಮ್ರಾಜ್ಯ. ಇಲ್ಲಿ ಯಾರು ಬರುವುದಿಲ್ಲ, ಬಂದವರು ಉಳಿಯುವುದಿಲ್ಲ. ಅಂಜಲಿ, ಮುಗೀತು ನಿನ್ನ ಶೀಲದ ಅಂತ್ಯ. ಲೇ ಗಂಡಸ್ಥರ ಇಲ್ಲದ ಸಂಡನ ಮಗನೇ, ಇಂಥ ಕಾಡಿನಲ್ಲಿ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ, ತೋಡಿನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಲೇ ಸುವರ್ಣನ ಮಗನೇ, ಇದು ಕರ್ನಾಟಕ, ಇಲ್ಲಿ ಸ್ವಾಭಿಮಾನ ಇದೆ. ಯಾಕೆ ಗೊತ್ತಾ? ಕಾಡಿನಲ್ಲಿ ಇದ್ದರೂ ಅಷ್ಟೇ, ನಾಡಿನಲ್ಲಿ ಇದ್ದರೂ ಅಷ್ಟೇ. ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಒಂದೇ ಬಾಂಧವರಂತ ತಿಳಿದವರು ಈ ನಮ್ಮ ಸಮಾಜದ ಜನ. ಏನನೇ ಬಡವ, ಈ ನರಸಿಂಹನ ಕಾರ್ಯಕ್ಕೆ ಅಡ್ಡವಾಗಿ ಬಂದಿರುವಲ್ಲ, ಯಾರು ನೀನು? ನಾನು ಲೇ ಕಿತ್ನಾ ಪರುಡೆಗಾ ತೂ, ಕಬೂತರ್ ನಹೀ ಬನೇಗಾ. ಸಮझे? ಕಾಗೆ ಎಷ್ಟು ತರಕ ಹಾರಿದರು ಅದು ಪಾರಿವಾಳ ಆಗಲಾರದು. ನೀನು ನರಸಿಂಹನಾದರೇನು, ನರಹಂತಕನಾದರೇನು? ಈ ಪ್ರವೇಶದಲ್ಲಿ ನನ್ನ ಕಾಲಿನ ಚೋಳು ನೀನು. ನಾನು ಯಾರು? ಪೊಂಡರ ಗಂಡ, ಪೊಂಡ ಪ್ರಚಂಡ, ಗಂಡು ನಾಡಿನ ಗಂಡು ಹುಲಿ, ಈ ಕಾಡಿಗೆ ಫಾರೆಸ್ಟ್ ಆಫೀಸರ್ ಮಕ್ಕಣ್ಣ. ಯಾಕೆ ಅರ್ಥವಾಗಲಿಲ್ಲವೇ? ಏ ನರಸಿಂಹ, ರಾಮರಾಜನ ಕಂಡು ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಬೇಕಂದರೆ ನಮ್ಮಂತ ಯುವಕರು ಈ ತಾಯಿ ನಾಡಿನಲ್ಲಿ ಹುಟ್ಟಲೇಬೇಕು. ಯಾಕೆಂದರೆ ಅನ್ಯಾಯ ಅತ್ಯಾಚಾರ ಮಾಡಿ ಕಂಡ ಹೆಣ್ಣಿನ ಶೀಲವನ್ನು ಹಾಳು ಮಾಡಿ ಒಳ್ಳೆಯವರೆಂಬ ಮುಸುಕು ಹಾಕಿ ಮಾಡಿದ ಕೆಟ್ಟ ಕೆಲಸವನ್ನು ಮುಚ್ಚಿ ಹಾಕಿ ನಿಮ್ಮಂತವರ ನರ ತೆಗೆಯುವ ಒಗ್ಗರ ನರಸಿಂಹ ಡಿಸ್ಟ್ರಿಕ್ಟ್ ಆಫೀಸರ್ ಮೊತ್ತನ್ನ ಅಂತ. ನೀನು ಡಿಸ್ಟ್ರಿಕ್ಟ್ ಆದರೇನು, ಕರ್ನಾಟಕ ಆದರೇನು, ಇವನು ನರಸಿಂಹನೇ. ಇವತ್ತು ನೀನು ಒಳ್ಳೆ ಕೈಗೆ ಎದ್ದಿರುವಂತ ಕಾಣಿಸುತ್ತದೆ. ಎಲ್ಲ ಹೊಂದಿದರೆ ಇಷ್ಟೊತ್ತಿಗೆ ನಿನ್ನ ಮರಣ ಹೋಮ ಆಗಿ ಬಿಡುತ್ತಿತ್ತು. ಸುಮ್ಮನೆ ಕಾರ್ತಿಗಳೇ ಇಲ್ಲಿಂದ. ಅಂಜಲಿ, ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು.